ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನ್ನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಕೇನ್ ಮತ್ತು ಬೇಟ್ವಾ ನದಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿತ್ತು. ಈ ಕೇನ್ ಮತ್ತು ಬೇಟ್ವಾ ನದಿಗಳು ಈ ಕೆಳಗಿನ ಪಟ್ಟಿಯಲ್ಲಿ ಯಾವ ನದಿಯ ಉಪನದಿಗಳಾಗಿವೆ ಅಂತ ಗುರುತಿಸಬೇಕಾಗಿತ್ತು. ಆಪ್ಷನ್ಗಳಲ್ಲಿ ಗಂಗಾ, ಯಮುನಾ, ನರ್ಮದಾ ಅಥವಾ ಚಂಬಲ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತ ನೋಡೋದಾದರೆ ಆಪ್ಷನ್ 2 ಯಮುನಾ ನದಿಯ ಪ್ರಮುಖವಾದಂತಹ ಉಪನದಿಗಳಾಗಿ ಈ ಕೇನ್ ಮತ್ತು ಬೇಟ್ವಾ ನದಿಗಳು ಗುರುತಿಸಿಕೊಳ್ಳುತ್ತವೆ. ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಮೊದಲ ನದಿ ಜೋಡಣೆ ಯೋಜನೆಯಾದಂತಹ ಈ ಕಾಲುವೆಗಳ ಮೂಲಕ ಕೇನ್ ಮತ್ತು ಬೇಟ್ವಾ ನದಿಗಳನ್ನು ಜೋಡಣೆ ಮಾಡುವಂತಹ ಒಂದು ಪ್ರಾಜೆಕ್ಟ್ ಅಥವಾ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಸೊ ಮುಖ್ಯವಾಗಿ ಈ ಮಧ್ಯಪ್ರದೇಶದಲ್ಲಿರುವಂತಹ ಬುಂದೇಲ್ಖಂಡ್ ಅನ್ನುವ ಒಂದು ಪ್ರದೇಶಕ್ಕೆ ನೀರಾವರಿ ಮತ್ತು ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸುವುದರಿಂದ ಈ ಕಾಲುವೆಯನ್ನು ನಿರ್ಮಾಣ ಮಾಡುವುದರ ಮೂಲಕ ಈ ಬೇಟ್ವಾ ನದಿ, ಇದು ಬೇಟ್ವಾ ನದಿ, ಮಧ್ಯಪ್ರದೇಶದ ಬೇಟ್ವಾ ನದಿ ಮತ್ತು ಉತ್ತರ ಪ್ರದೇಶದ ಈ ಕೇನ್ ನದಿಯನ್ನು ಕನೆಕ್ಟ್ ಮಾಡುವಂತಹ ಯೋಜನೆ ಕೇನ್ ಮತ್ತು ಬೇಟ್ವಾ ನದಿಯ ಯೋಜನೆಯಾಗಿದೆ ಅಥವಾ ನದಿ ಜೋಡಣೆಯ ಯೋಜನೆಯಾಗಿದೆ. ಸೊ ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ನೀವು. ಯಮುನಾ ನದಿಯನ್ನು ಈ ಎರಡೂ ನದಿಗಳು ಕೂಡ ಜಾಯಿನ್ ಮಾಡುವುದರಿಂದ, ಸೇರಿಕೊಳ್ಳುವುದರಿಂದ ಇವುಗಳು ಯಮುನಾ ನದಿಯ ಪ್ರಮುಖವಾದಂತಹ ಉಪನದಿಗಳಾಗಿವೆ. ಸೊ ಯಮುನಾ ನದಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮಾಡ್ತಾ ಆನ್ಸರ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳು ಕರೆಕ್ಟ್ ಇರಲಿ ತಪ್ಪಿರಲಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರಿ ಮತ್ತು ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ತಾ ಇರಿ. ಇನ್ನು ಇವತ್ತಿನ ಪ್ರಶ್ನೆ ಏನು ಅಂತ ತಿಳಿದುಕೊಳ್ಳೋಣ. ಭಾರತದಲ್ಲಿ ಈ ಕೆಳಗಿನ ಯಾವ ಸ್ವತಂತ್ರ ಹೋರಾಟಗಾರನಿಗೆ ಗೌರವವನ್ನು ಸಲ್ಲಿಸುವಂತಹ ಉದ್ದೇಶದಿಂದ ಪರಾಕ್ರಮ್ ದಿನ ಅಂತ ಈ ಭಾರತದಲ್ಲಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಜನವರಿ 23ರಂದು ಪರಾಕ್ರಮ್ ದಿನವನ್ನು ಆಚರಿಸುವುದು ನಮಗೆಲ್ಲ ಗೊತ್ತಿದೆ. ಯಾವ ಸ್ವತಂತ್ರ ಹೋರಾಟಗಾರನ ಸ್ಮರಣಾರ್ಥವಾಗಿ ಈ ಒಂದು ದಿನವನ್ನು ಆಚರಿಸಲಾಗುತ್ತೆ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ 1 ಶ್ರೀ ಅರಬಿಂದೋ ಘೋಷ್, ಆಪ್ಷನ್ 2 ಚಿತ್ತರಂಜನ್ ದಾಸ್, ಆಪ್ಷನ್ 3 ಭಗತ್ ಸಿಂಗ್ ಅಥವಾ ಆಪ್ಷನ್ 4 ಸುಭಾಷ್ ಚಂದ್ರ ಬೋಸ್ ಅಂತ ಇದೆ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪರಾಕ್ರಮ್ ದಿನವನ್ನು ಈ ಕೆಳಗಿನ ಯಾವ ಸ್ವತಂತ್ರ ಹೋರಾಟಗಾರನ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತೆ ಅಂತ ನೆಕ್ಸ್ಟ್ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅನ್ನುವ ಈ ಹೆಸರಿನ ಬಂದರು ಅಥವಾ ಪೋರ್ಟ್ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ವಿಶಾಖಪಟ್ಟಣಂ, ಆಪ್ಷನ್ 2 ಕಲ್ಕತ್ತಾ, ಆಪ್ಷನ್ 3 ಚೆನ್ನೈ ಅಥವಾ ಆಪ್ಷನ್ 4 ಅಹಮದಾಬಾದ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಕಲ್ಕತ್ತಾದಲ್ಲಿ ಈ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಲೊಕೇಟ್ ಆಗಿದೆ. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಿಂದ ಮಯನ್ಮಾರ್ನ ಸಿಟ್ವೆ ಅನ್ನುವ ಬಂದರಿಗೆ ಈ ಟ್ರಾನ್ಸ್ಪೋರ್ಟೇಷನ್ ಮಾಡುವಂತಹ ಜಲಮಾರ್ಗವನ್ನು ಉದ್ಘಾಟನೆ ಮಾಡುವಂತಹ ಒಂದು ಉದ್ಘಾಟನಾ ಸಾಗಾಣಿಕೆ ಹಡಗನ್ನು ಇತ್ತೀಚೆಗೆ ನಮ್ಮ ಕೇಂದ್ರ ಸಚಿವರಾದಂತಹ ಜಲಮಾರ್ಗ ರಾಜ್ಯ ಸಚಿವರಾದಂತಹ ಶಾಂತನು ಠಾಕೂರ್ ಅವರಿಂದ ಉದ್ಘಾಟನೆಯ ಒಂದು ಚಾಲನೆಯನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರಿಗಿಂತ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಅಥವಾ ಪೋರ್ಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಕೇಳಬಹುದು ಎಕ್ಸಾಮ್ನಲ್ಲಿ. ಸೊ ಸರಿಯಾದ ಉತ್ತರ ಏನಾಗಿರುತ್ತೆ ಅಂತಂದರೆ ಕೋಲ್ಕತ್ತಾ ನಗರದಲ್ಲಿ ಅಂತ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಕೋಲ್ಕತ್ತಾ ಬಂದರನ್ನು ಇತ್ತೀಚೆಗೆ ಮರುನಾಮಕರಣ ಮಾಡಿ ಅಧಿಕೃತವಾಗಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಅಂತ ಕರೆಯಲಾಗ್ತಾ ಇದೆ. ಸೊ ಹಿಂದೆ ಇದನ್ನು ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಆದರೆ ಈಗ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅನ್ನುವ ಪೋರ್ಟನ್ನು, ಈ ಒಂದು ಹೆಸರನ್ನು ಈ ಒಂದು ಕಲ್ಕತ್ತಾ ಬಂದರಿಗೆ ಇಡಲಾಗಿದೆ. ಭಾರತದಲ್ಲಿ ಈ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಏನಿದೆ, ಭಾರತದ ಏಕೈಕ ನದಿಯ ಮೂಲಕ ಒಂದು ನಿರ್ಮಾಣ ಮಾಡಲಾದಂತಹ ಬಂದರಾಗಿ ಗುರುತಿಸಿಕೊಳ್ಳುತ್ತದೆ. ಸೊ ಸಮುದ್ರದಿಂದ ಸುಮಾರು 203 ಕಿಲೋಮೀಟರ್ ದೂರದಲ್ಲಿರುವಂತಹ ಕೋಲ್ಕತ್ತಾ ನಗರದಲ್ಲಿ ಈ ಒಂದು
ನಗರದ ಒಂದು ದಂಡೆಯಲ್ಲಿ ಈ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಲೊಕೇಟ್ ಆಗಿದೆ. 1870ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ನಿರ್ಮಾಣವಾದಂತಹ ಈ ಒಂದು ಬಂದರು ಅತ್ಯಂತ ಹಳೆಯದಾದಂತಹ ಸಿಹಿ ನೀರಿನ ಬಂದರಾಗಿ ಗುರುತಿಸಿಕೊಳ್ಳುತ್ತೆ. ನೆನ್ಪಿಟ್ಕೊಳ್ಳಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು 1870ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಈ ಒಂದು ಬಂದರನ್ನು ನಿರ್ಮಾಣ ಮಾಡಲಾಗಿತ್ತು. ಇನ್ನು ಈ ಒಂದು ಹೆಸರನ್ನು ಇಡಲು ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಯಾರು ಅಂತ ತಿಳ್ಕೊಳ್ಳೋದು ನಮಗೆ ಹಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಆ ಜಿಕೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ನಾವು ಈ ಒಂದು ಆರ್ಟಿಕಲ್ನಲ್ಲಿ ಕರೆಂಟ್ ಅಫೇರ್ಸ್ ನ್ಯೂಸ್ನೊಂದಿಗೆ ಡಿಸ್ಕಸ್ ಮಾಡೋಣ. 1901ರಲ್ಲಿ ಜನಿಸಿದಂತಹ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಭಾರತ ಕಂಡಂತಹ ಒಬ್ಬ ಪ್ರಸಿದ್ಧ ರಾಜಕಾರಣಿ, ಬ್ಯಾರಿಸ್ಟರ್ ಮತ್ತು ಶಿಕ್ಷಣ ತಜ್ಞರಾಗಿ ಗುರುತಿಸಿಕೊಳ್ಳುತ್ತಾರೆ. ಇವರು ಸ್ವತಂತ್ರ ಭಾರತದಲ್ಲಿ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರ ಕ್ಯಾಬಿನೆಟ್ನಲ್ಲಿ ಕೈಗಾರಿಕಾ ಮತ್ತು ಧಾನ್ಯ ಪೂರೈಕೆ ಸಚಿವರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಂತಹ ವ್ಯಕ್ತಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಾಗಿದ್ದಾರೆ. ಸೊ ನೆಹರು ನೇತೃತ್ವದ ಸರ್ಕಾರದ ಸಂದರ್ಭದಲ್ಲಿ ಈ ನೆಹರು ಅವರೊಂದಿಗೆ ಹೊಂದಿದಂತಹ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳ ಕಾರಣಕ್ಕಾಗಿ ಇವರು ಕೇಂದ್ರ ಸರ್ಕಾರವನ್ನು ತೊರೆದು 1951ರಲ್ಲಿ ಈಗಿನ ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ಸಂಘಟನೆಯಾದಂತಹ ಅಥವಾ ಪಾರ್ಟಿಯಾದಂತಹ ಭಾರತೀಯ ಜನಸಂಘವನ್ನು ಸ್ಥಾಪನೆ ಮಾಡ್ತಾರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಸೊ ಅವರ ಹೆಸರಿನ ಮೇಲೆ ಈ ಕೋಲ್ಕತ್ತಾದಲ್ಲಿರುವಂತಹ ಸಿಹಿ ನೀರಿನ ಬಂದರಿನ ಹೆಸರನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಅಂತ ಇಡಲಾಗಿದೆ. ಸೊ ಪೋರ್ಟ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿರೋದ್ರಿಂದ ಭಾರತದಲ್ಲಿರುವಂತಹ ಕೆಲವೊಂದಿಷ್ಟು ಪ್ರಮುಖ ಬಂದರುಗಳ ಬಗ್ಗೆ, ಅವುಗಳ ಲೊಕೇಶನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಮುಖ್ಯವಾಗಿ ಗುಜರಾತ್ನಲ್ಲಿರುವಂತಹ ಕಾಂಡ್ಲಾ ಪೋರ್ಟ್, ಮುಂಬೈನಲ್ಲಿರುವಂತಹ ಮುಂಬೈ ಪೋರ್ಟ್ ಮತ್ತು ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ JNPT. ಸೊ ಈ ಎರಡೂ ಪೋರ್ಟ್ಗಳು ಕೂಡ ಮಹಾರಾಷ್ಟ್ರ ಅಥವಾ ಮುಂಬೈನಲ್ಲಿವೆ. ನಂತರ ಗೋವಾದ ಮೊರ್ಮುಗಾಂವ್ ಅನ್ನುವ ಒಂದು ಪೋರ್ಟ್, ನಮ್ಮ ಕರ್ನಾಟಕದ ಮಂಗಳೂರು ಪೋರ್ಟ್ ಮತ್ತು ಈ ಕೇರಳದ ಕೊಚ್ಚಿನ್ ಮತ್ತು ಈ ತಮಿಳುನಾಡಿನಲ್ಲಿ ಕೂಡ ಎರಡು ಬಂದರುಗಳು ಇರುವುದನ್ನು ನಾವು ಕಾಣಬಹುದು, ಟುಟಿಕಾರ್ನ್ ಮತ್ತು ಈ ಚೆನ್ನೈ ಬಂದರು. ನಂತರ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ, ಒಡಿಶಾದ ಪ್ಯಾರಾದೀಪ್ ಮತ್ತು ಈ ಕಲ್ಕತ್ತಾ ಪೋರ್ಟ್ ಅಥವಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್. ಸೊ ಈ ರೀತಿಯಾದಂತಹ ಮೇಜರ್ ಪೋರ್ಟ್ಸ್ಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಗಾಜಾಪಟ್ಟಿ ಮೇಲಿಂದ ಮೇಲೆ ನ್ಯೂಸ್ನಲ್ಲಿ ಬರ್ತಾ ಇರುತ್ತೆ. ಸೊ ಹೀಗಾಗಿ ಇದರ ಲೊಕೇಶನ್ ಕುರಿತಾದಂತಹ ಮಾಹಿತಿಯನ್ನು ಈಗ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರಶ್ನೆ ಏನು ಅಂತ ನೋಡೋದಾದರೆ, ಗಾಜಾಪಟ್ಟಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದರಿಂದ ಇದು ಯಾವ ಸ್ಥಳದಲ್ಲಿದೆ ಅಥವಾ ಯಾವ ಒಂದು ಖಂಡದಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ 4 ಪ್ರಮುಖ ಖಂಡಗಳನ್ನು ಗುರುತಿಸಲಾಗಿದ್ದು ಅಥವಾ ನೀಡಲಾಗಿದ್ದು, ಆಪ್ಷನ್ 1 ಏಷ್ಯಾ ಖಂಡ, ಆಪ್ಷನ್ 2 ಯುರೋಪ್, ಆಪ್ಷನ್ 3 ದಕ್ಷಿಣ ಅಮೆರಿಕಾ ಖಂಡ ಅಥವಾ ಆಪ್ಷನ್ 4 ಆಫ್ರಿಕಾ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 ಏಷ್ಯಾದ ಪಶ್ಚಿಮ ಭಾಗದಲ್ಲಿ ಈ ಗಾಜಾ ಸ್ಟ್ರಿಪ್ ಅಥವಾ ಗಾಜಾ ಪಟ್ಟಿಯನ್ನು ನಾವು ಕಾಣಬಹುದಾಗಿದೆ. ಸೊ ಆಪ್ಷನ್ 1 ಏಷ್ಯಾ ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಗಾಜಾ ಪಟ್ಟಿ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ತಿಳ್ಕೊಳ್ಳೋದಾದರೆ, ಇತ್ತೀಚೆಗೆ ಇಸ್ರೇಲ್ ದೇಶದ ರಕ್ಷಣಾ ಪಡೆಗಳಿಂದ ನಡೆಸಲಾದಂತಹ ವೈಮಾನಿಕ ದಾಳಿಯಲ್ಲಿ ಈ ಗಾಜಾ ಪಟ್ಟಿಗೆ ಸಂಬಂಧಪಟ್ಟಂತಹ ಈ 13 ಜನ ಪ್ಯಾಲೆಸ್ಟೀನಿಯರು ಸಾವನ್ನಪ್ಪಿದ್ದಾರೆ. ಈ 13 ಜನರಲ್ಲಿ ಈ ಗಾಜಾ ಪಟ್ಟಿಯಲ್ಲಿದ್ದಂತಹ ಪ್ರಮುಖವಾದಂತಹ ಉಗ್ರಗಾಮಿ ಸಂಘಟನೆಯಾದಂತಹ ಇಸ್ಲಾಮಿಕ್ ಜಿಹಾದ್ನ 3 ಕಮಾಂಡರ್ಗಳು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಈ ಗಾಜಾ ಪಟ್ಟಿ ನ್ಯೂಸ್ನಲ್ಲಿ ಇತ್ತು. ಸೊ ಹೀಗಾಗಿ ಈ ಮ್ಯಾಪ್ ಲೊಕೇಶನ್ ಅಥವಾ ಈ ಮ್ಯಾಪಿಂಗ್ಗೆ ರಿಲೇಟ್ ಆದಂತಹ ಈ ಗಾಜಾ ಸ್ಟ್ರಿಪ್ ಮೇಲಿಂದ ಮೇಲೆ ನ್ಯೂಸ್ನಲ್ಲಿರೋದ್ರಿಂದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಪಶ್ಚಿಮ ಏಷ್ಯಾ ಭಾಗದಲ್ಲಿ, ಈ ಇಸ್ರೇಲಿನ ಪಶ್ಚಿಮ ಭಾಗದಲ್ಲಿ ಮತ್ತು ಈ ಮೆಡಿಟರೇನಿಯನ್ ಸಮುದ್ರದೊಂದಿಗೆ ಕರಾವಳಿಯನ್ನು ಶೇರ್ ಮಾಡಿಕೊಳ್ಳುವಂತಹ ಈ ಚಿಕ್ಕ ಪಟ್ಟಿ ಅಥವಾ ಚಿಕ್ಕ ಸ್ಟ್ರಿಪ್ ಅಂತ ಇದನ್ನು ಗುರುತಿಸಬಹುದು. ಗಾಜಾ ಸ್ಟ್ರಿಪ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ಈ ಪ್ಯಾಲೆಸ್ಟೇನಿಯನ್ ಜನರು ಮತ್ತು ಈ ಉಗ್ರಗಾಮಿ ಸಂಘಟನೆಗಳು ವಾಸಿಸುತ್ತಿರುವುದರಿಂದ ಮತ್ತು ಈ ಉಗ್ರಗಾಮಿಗಳ ಒಂದು ಆಡಳಿತಕ್ಕೆ ಒಳಗಾದಂತಹ ಪ್ರದೇಶ ಈ ಗಾಜಾ ಪಟ್ಟಿ ಆಗಿದೆ. ಸೊ ಉಗ್ರಗಾಮಿಗಳಿಂದ ಸಾಕಷ್ಟು ತೊಂದರೆಗೊಳಗಾಗ್ತಾ ಇದ್ದಂತಹ ಇಸ್ರೇಲ್ನ ರಕ್ಷಣಾ ಪಡೆಗಳಿಂದ ಈ ಒಂದು ವೈಮಾನಿಕ ದಾಳಿಗಳನ್ನು ಮತ್ತು ಇತರ ಮಿಲಿಟರಿ ಕಾರ್ಯಾಚರಣೆಗಳನ್ನು ಈ ಗಾಜಾ ಸ್ಟ್ರಿಪ್ ಮೇಲೆ ನಡೆಸ್ತಾ ಇರ್ತಾರೆ. ಸೊ ಹೀಗಾಗಿ ಇದು ಮೇಲಿಂದ ಮೇಲೆ ನ್ಯೂಸ್ನಲ್ಲಿರುತ್ತೆ. ಸೊ ಮೆಡಿಟರೇನಿಯನ್ ಸಮುದ್ರದೊಂದಿಗೆ ತನ್ನ ಕರಾವಳಿಯನ್ನು ಶೇರ್ ಮಾಡಿಕೊಳ್ಳುವಂತಹ ಗಾಜಾ ಸ್ಟ್ರಿಪ್ ದಕ್ಷಿಣ ಮತ್ತು ಪೂರ್ವ ಭಾಗದಲ್ಲಿ ಇಸ್ರೇಲ್ ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ ಮತ್ತು ನೈಋತ್ಯದಲ್ಲಿ ಈಜಿಪ್ಟ್
ದೇಶದೊಂದಿಗೆ ಅಥವಾ ಈ ಆಫ್ರಿಕಾ ಖಂಡದ ಈಜಿಪ್ಟ್ ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವುದನ್ನು ನಾವು ಇಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಗಾಜಾ ಪಟ್ಟಿ ಏಷ್ಯಾ ಖಂಡದಲ್ಲೇ ಇದೆ. ಸೊ ಇನ್ನು ಈ ಗಾಜಾ ಪಟ್ಟಿಯ ಬಗ್ಗೆ ಕೆಲವೊಂದಿಷ್ಟು ಎಕ್ಸ್ಟ್ರಾ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, 2006ರಲ್ಲಿ ಕೊನೆಯ ಬಾರಿಗೆ ಈ ಒಂದು ಗಾಜಾ ಪಟ್ಟಿಯಲ್ಲಿ ಇಸ್ಲಾಮಿಕ್ ಸಂಘಟನೆಗಳ ಒಂದು ಆಡಳಿತಕ್ಕೆ ಬರುವುದಕ್ಕಿಂತ ಮುಂಚೆ ಚುನಾವಣೆಯನ್ನು ನಡೆಸಲಾಗಿತ್ತು. ಅಂದರೆ ಒಂದು ಪ್ರಜಾಪ್ರಭುತ್ವದ ಒಂದು ಸಿಸ್ಟಮನ್ನು ಇಲ್ಲಿ ಅಳವಡಿಸಲಾಗಿತ್ತು. ನಂತರ 2007ರಲ್ಲಿ ಈ ಪ್ಯಾಲೆಸ್ಟೀನಿಯನ್ ಮೇಲೆ ಇಸ್ರೇಲ್ ಆಕ್ರಮಣ ಮಾಡುವುದರೊಂದಿಗೆ ಗಾಜಾ ಕದನ ನಡೆಯುತ್ತದೆ. ಸೊ ಈ ಗಾಜಾ ಕದನದ ನಂತರ 2007ರ ಜೂನ್ನ ನಂತರ ಈ ಒಂದು ಗಾಜಾ ಪಟ್ಟಿಯಲ್ಲಿ ಹೆಚ್ಚಿನ ಈ ಉಗ್ರಗಾಮಿ ಸಂಘಟನೆಗಳು ಮತ್ತು ಪ್ಯಾಲೆಸ್ಟೀನಿಯನ್ ಜನರು ಮತ್ತು ಈ ಮೂಲಭೂತವಾದಿ ಫಂಡಮೆಂಟಲ್ ಇಸ್ಲಾಮಿಕ್ ಸಂಘಟನೆಗಳು ಈ ಒಂದು ಪ್ರದೇಶವನ್ನು ಸದ್ಯಕ್ಕೆ ಆಕ್ರಮಿಸಿಕೊಂಡು ಆಳ್ತಾ ಇವೆ. ಸೊ ಸದ್ಯಕ್ಕೆ ಇಸ್ರೇಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ನೇತೃತ್ವದಿಂದ ಈ ಅಂತಾರಾಷ್ಟ್ರೀಯ ಆರ್ಥಿಕ ಮತ್ತು ರಾಜಕೀಯ ಬಹಿಷ್ಕಾರವನ್ನು ಕೂಡ ಈ ಗಾಜಾ ಸ್ಟ್ರಿಪ್ನಲ್ಲಿರುವಂತಹ ಇಸ್ಲಾಮಿಕ್ ಸಂಘಟನೆಗಳು ಎದುರಿಸ್ತಾ ಇವೆ. ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಈ ಗಾಜಾ ಸ್ಟ್ರಿಪ್ನಲ್ಲಿ ಸದ್ಯಕ್ಕೆ ಆಕ್ರಮಿಸಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಪ್ರಮುಖ ಉಗ್ರಗಾಮಿ ಸಂಘಟನೆ ಯಾವುದು ಅಂತಂದರೆ ಹಮಾಸ್ ಅನ್ನುವ ಉಗ್ರಗಾಮಿ ಸಂಘಟನೆಯಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಗಾಜಾ ಸ್ಟ್ರಿಪ್ ಅಥವಾ ಪ್ಯಾಲೆಸ್ಟೈನ್ಗೆ ಸಂಬಂಧಪಟ್ಟಂತೆ ಈ ಹಮಾಸ್ ಅನ್ನುವ ಉಗ್ರಗಾಮಿ ಸಂಘಟನೆ ಮೇಲಿಂದ ಮೇಲೆ ನ್ಯೂಸ್ನಲ್ಲಿ ಬರ್ತಾ ಇರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ಯಾವ ಸಂಸ್ಥೆಯಿಂದ iDrone ಅನ್ನುವ ಉಪಕ್ರಮವನ್ನು ಅಥವಾ ಇನಿಷಿಯೇಟಿವನ್ನು ಕಾರ್ಯಗತಗೊಳಿಸಲಾಗ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 DRDO, ಆಪ್ಷನ್ 2 HAL, ಆಪ್ಷನ್ 3 ICMR ಅಥವಾ ಆಪ್ಷನ್ 4 ICAR ಅಂತ ಇದೆ. ಸೊ ಸರಿಯಾದ ಉತ್ತರ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ICMR ಅನ್ನುವ ಈ ಒಂದು ಸಂಸ್ಥೆಯಿಂದ iDrone ಅನ್ನುವ ಉಪಕ್ರಮವನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ iDrone ಅನ್ನುವ ಇನಿಷಿಯೇಟಿವನ್ನು ಪ್ರಾರಂಭ ಮಾಡಲಾಗಿದ್ದು, ಈ ಡ್ರೋನ್ಗಳ ಮುಖಾಂತರ ಈ ರಕ್ತದ ಚೀಲಗಳನ್ನು ಪ್ರಾಯೋಗಿಕವಾಗಿ ಬೇರೆ ಪ್ರದೇಶಕ್ಕೆ ಸ್ಥಳಾಂತರ ಮಾಡಿ ಡೆಲಿವರಿ ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಇದನ್ನು ಆಪರೇಷನಲೈಸ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ICMR ಸಂಸ್ಥೆಯಿಂದ ನಡೆಸಲಾದಂತಹ ಈ ಒಂದು iDrone ಅನ್ನುವ ಇನಿಷಿಯೇಟಿವ್ ಕುರಿತಾದಂತಹ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಫಾರ್ ಮೆಡಿಕಲ್ ಸೈನ್ಸ್ GIMS ಮತ್ತು ಈ ಲೇಡಿ ಹಾರ್ಡಿಂಜ್ ಮೆಡಿಕಲ್ ಕಾಲೇಜ್ ಈ ಎರಡೂ ಸಂಸ್ಥೆಗಳ ಮುಖಾಂತರ ಮತ್ತು ಇತರ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಈ ICMR ಅನ್ನುವ ಸಂಸ್ಥೆಯಿಂದ ಈ iDrone ಅನ್ನುವ ಇನಿಷಿಯೇಟಿವ್ನ ಮೂಲಕ 10 ಯೂನಿಟ್ ಸಂಪೂರ್ಣ ರಕ್ತದ ಮಾದರಿಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಡ್ರೋನ್ಗಳ ಮುಖಾಂತರ ಸ್ಥಳಾಂತರಿಸಲಾಗಿದೆ. ಸೊ ಹೀಗಾಗಿ ಈ ಒಂದು iDrone ಅನ್ನುವ ಇನಿಷಿಯೇಟಿವ್ ನ್ಯೂಸ್ನಲ್ಲಿ ಬಂದಿತ್ತು. ಮುಖ್ಯವಾಗಿ ICMRನ ಡ್ರೋನ್ ಪ್ರತಿಕ್ರಿಯೆ ಮತ್ತು ಈಶಾನ್ಯಕ್ಕೆ ಔಟ್ರೀಚ್, ಅಂದರೆ ಮುಖ್ಯವಾಗಿ ಭಾರತದ ಈಶಾನ್ಯ ಭಾರತದಲ್ಲಿರುವಂತಹ ಈ ಒಂದು ಕಡಿದಾದಂತಹ ಮತ್ತು ಸಂಕೀರ್ಣವಾದಂತಹ ಪ್ರದೇಶಗಳಿಗೆ, ದುರ್ಗಮ ಪ್ರದೇಶಗಳಿಗೆ ಈ ಒಂದು ಔಷಧಿಗಳನ್ನು ಡೆಲಿವರಿ ಮಾಡುವಂತಹ ಡ್ರೋನ್ಗಳ ಮುಖಾಂತರ ಈ ಪೂರೈಕೆ ಮಾಡುವಂತಹ ವೈದ್ಯಕೀಯ ಸಹಾಯವನ್ನು ಪೂರೈಕೆ ಮಾಡುವಂತಹ ಒಂದು ಉದ್ದೇಶದಿಂದ ಈ iDrone ಅನ್ನುವ ಒಂದು ಇನಿಷಿಯೇಟಿವನ್ನು ಪ್ರಾರಂಭ ಮಾಡಲಾಗಿದೆ. ಮುಖ್ಯವಾಗಿ ವಿವಿಧ ವೈವಿಧ್ಯತೆಯನ್ನು ಹೊಂದಿದಂತಹ ಭೂಪ್ರದೇಶಗಳಲ್ಲಿ, ಮುಖ್ಯವಾಗಿ ಭೂಮಿಯಾಗಿರ್ಬೋದು ಅಥವಾ ದ್ವೀಪಗಳ ಒಂದು ಪ್ರದೇಶ ಆಗಿರ್ಬೋದು, ತಪ್ಪಲಿನ ಕಾಡಿನ ಪ್ರದೇಶ ಆಗಿರ್ಬೋದು, ಬೆಟ್ಟಗಳಂತಹ ಸಾಕಷ್ಟು ದುರ್ಗಮವಾದಂತಹ ಕಷ್ಟಕರವಾದಂತಹ ಭೌಗೋಳಿಕ ಪ್ರದೇಶಗಳಲ್ಲಿ ಈ ಔಷಧಗಳು ಮತ್ತು ವೈದ್ಯಕೀಯ ಸಹಾಯವನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಈ iDrone ಅನ್ನುವ ಇನಿಷಿಯೇಟಿವನ್ನು ಕೈಗೊಳ್ಳಲಾಗ್ತಾ ಇದೆ. ಇದೇ ಒಂದು ಇನಿಷಿಯೇಟಿವ್ನ ಅಡಿ COVID-19ಗೆ ಸಂಬಂಧಪಟ್ಟಂತಹ ಲಸಿಕೆಗಳಾಗಿರ್ಬೋದು ಅಥವಾ ಈ ಇಮ್ಯುನಿಟಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವ್ಯಾಕ್ಸಿನ್ಗಳಾಗಿರ್ಬೋದು ಮತ್ತು ಈ ಪ್ರಸವ ಪೂರ್ವ ಆರೈಕೆಗೆ ಸಂಬಂಧಪಟ್ಟಂಥ ಔಷಧಿಗಳು, ಮಲ್ಟಿವಿಟಮಿನ್ ಔಷಧಿಗಳು, ಸಿರಂಜಿಗಳು, ಹ್ಯಾಂಡ್ ಗ್ಲೌಸ್ಗಳು, ಈ ರೀತಿಯಾದಂತಹ ಸಾಕಷ್ಟು ಉಪಕರಣಗಳು ಮತ್ತು ಮೆಡಿಕಲ್ ಏಡ್ಸ್ಗಳನ್ನು ಈ iDrone ಉಪಕರಣದ ಮೂಲಕ, ಡ್ರೋನ್ಗಳ ಮೂಲಕ ಸಾಗಿಸುವಂತಹ ಇನಿಷಿಯೇಟಿವ್ ICMRನಿಂದ ಪ್ರಾರಂಭ ಮಾಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಮೊದಲ ಬಾರಿಗೆ ಈ iDrone ಉಪಕ್ರಮವನ್ನು ICMR ಅನ್ನುವ ಸಂಸ್ಥೆಯಿಂದ ಪ್ರಾರಂಭ ಮಾಡಲಾಗಿದೆ. ಸೊ ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ,
ಸಾಗರವನ್ನು ಅನ್ವೇಷಣೆ ಮಾಡುವಂತಹ ಒಂದು ಉದ್ದೇಶದಿಂದ ಡೀಪ್ ಓಷಿಯನ್ ಮಿಷನ್ ಅನ್ನು ಈ ಕೆಳಗಿನ ಯಾವ ಕೇಂದ್ರ ಸಚಿವಾಲಯದಿಂದ ಪ್ರಾರಂಭ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಡೀಪ್ ಓಷಿಯನ್ ಮಿಷನ್ ಆಪ್ಷನ್ 1 ಖನಿಜಗಳ ಸಚಿವಾಲಯದಿಂದ, ಆಪ್ಷನ್ 2 ಜಲಶಕ್ತಿ ಸಚಿವಾಲಯದಿಂದ, ಆಪ್ಷನ್ 3 ಭೂವಿಜ್ಞಾನ ಸಚಿವಾಲಯದಿಂದ, ಅಥವಾ ಆಪ್ಷನ್ 4 ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದಿಂದ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3 ಭೂವಿಜ್ಞಾನ ಸಚಿವಾಲಯ ಅಥವಾ ಅರ್ತ್ ಸೈನ್ಸ್ ಮಿನಿಸ್ಟ್ರಿಯಿಂದ ಈ ಡೀಪ್ ಓಷಿಯನ್ ಮಿಷನ್ ಅನ್ನುವ ಒಂದು ಇನಿಷಿಯೇಟಿವನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಮುಂಬರುವಂತಹ ವರ್ಷಗಳಲ್ಲಿ ಈ ಸಮುದ್ರ ಮತ್ತು ಸಾಗರದಲ್ಲಿರುವಂತಹ ಈ ಒಂದು ಸಂಪನ್ಮೂಲಗಳನ್ನು ಅನ್ವೇಷಣೆ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಆ ಒಂದು ಸಂಪನ್ಮೂಲಗಳಿಂದ ನಮ್ಮ ಭಾರತದ ಒಟ್ಟಾರೆ ಆರ್ಥಿಕತೆಗೆ ಈ ನೀಲಿ ಆರ್ಥಿಕತೆ ಅಥವಾ ಬ್ಲೂ ಎಕಾನಮಿ ಅಂತ ಏನು ಕರಿತೇವೆ, ಸೊ ಇದು ಸಾಕಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿ ಭಾರತದ ಆರ್ಥಿಕತೆಯನ್ನು ಅದರ ಒಂದು ಪ್ರಗತಿಯಲ್ಲಿ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಅಥವಾ ಕೊಡುಗೆಗಳನ್ನು ನೀಡಲಿದೆ ಅಂತ ನಮ್ಮ ಕೇಂದ್ರ ಭೂವಿಜ್ಞಾನ ಸಚಿವರಾದಂತಹ ಈ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಇತ್ತೀಚೆಗೆ ಒಂದು ಇನ್ಫಾರ್ಮೇಷನ್ನಲ್ಲಿ ಅಥವಾ ಒಂದು ಪ್ರಕಟಣೆಯಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಸೊ ಹೀಗಾಗಿ ಈ ಡೀಪ್ ಓಷಿಯನ್ ಮಿಷನ್ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಭಾರತದ ಒಂದು ಆರ್ಥಿಕತೆಯನ್ನು ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಭಾರತ ಸರ್ಕಾರ ಕೈಗೊಳ್ತಾ ಇದೆ ಅಂತ ಏನಾದರೂ ಬರಿಬೇಕು ಅನಿಸಿದರೆ ಈ ಡೀಪ್ ಓಷಿಯನ್ ಮಿಷನ್ ಮತ್ತು ನೀಲಿ ಆರ್ಥಿಕತೆಯ ಬಗ್ಗೆ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ. ಯಾಕಂದರೆ ಇದು ಮುಖ್ಯವಾಗಿ 2017ರಲ್ಲಿ ಭಾರತದ ಕೇಂದ್ರ ಭೂವಿಜ್ಞಾನ ಸಚಿವಾಲಯದಿಂದ ಈ ಒಂದು ಪ್ರಪೋಸಲನ್ನು ಸ್ಟಾರ್ಟ್ ಮಾಡಲಾಗಿತ್ತು. ಸೊ ಇದರ ಉದ್ದೇಶವನ್ನು ತಿಳ್ಕೊಳ್ಳೋದಾದರೆ, ಸಾಗರ ಮತ್ತು ಸಮುದ್ರದಲ್ಲಿರುವಂತಹ ಸಂಪನ್ಮೂಲಗಳನ್ನು ಆಳವಾದಂತಹ ಸಮುದ್ರದಲ್ಲಿ ಅನ್ವೇಷಣೆ ಮಾಡುವುದು ಮತ್ತು ಆ ಒಂದು ಸಂಪನ್ಮೂಲಗಳನ್ನು ಸುಸ್ಥಿರ ಬಳಕೆಗಾಗಿ ಆಳವಾದಂತಹ ಈ ಒಂದು ಸಮುದ್ರದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡುವುದು ಅಥವಾ ಆ ಒಂದು ಉತ್ಪನ್ನಗಳನ್ನು ತೆಗೆದುಕೊಳ್ಳುವುದು ಮತ್ತು ಕನ್ಸ್ಯೂಮ್ ಮಾಡುವುದು, ಮತ್ತು ಅಷ್ಟೇ ಅಲ್ಲದೆ ಈ ಡೀಪ್ ಓಷಿಯನ್ ಮಿಷನ್ಗೆ ಯಶಸ್ವಿಯಾಗಿ ಕೆಲಸ ಮಾಡುವಂತೆಯೇ ಉಪಕರಣಗಳನ್ನು ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡುವುದು ಈ ಡೀಪ್ ಓಷಿಯನ್ ಮಿಷನ್ ಮತ್ತು ನೀಲಿ ಆರ್ಥಿಕತೆಯ ಮುಖ್ಯವಾದಂತಹ ಉದ್ದೇಶ ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ, ನೀಲಿ ಆರ್ಥಿಕತೆ ಅಥವಾ ಬ್ಲೂ ಎಕನಾಮಿ ಮತ್ತು ಡೀಪ್ ಓಷಿಯನ್ ಮಿಷನ್ ಇದರ ಮುಖ್ಯ ಉದ್ದೇಶ ಏನು ಅಂತ ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತು ನಿಮ್ಮ ಎಸ್ಸೆಗಳಲ್ಲಿ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಮತ್ತು ಆರ್ಥಿಕ ಪ್ರಗತಿಗೆ ಸಂಬಂಧಪಟ್ಟಂತೆ ಏನಾದರೂ ಬರೀಬೇಕು ಅಂತ ರಿಕ್ವೈರ್ಮೆಂಟ್ ಇದ್ದರೆ ಈ ಒಂದು ಪ್ಯಾರಾಗ್ರಾಫನ್ನು ನೀವು ಕೋಟ್ ಮಾಡ್ಬೋದಾಗಿದೆ. ಮುಂದಿನ 5 ವರ್ಷಗಳಲ್ಲಿ ಸುಮಾರು 4,077 ಕೋಟಿ ರೂಪಾಯಿಗಳಷ್ಟು ವೆಚ್ಚದೊಂದಿಗೆ ಈ ಡೀಪ್ ಓಷಿಯನ್ ಮಿಷನನ್ನು ಎಕ್ಸಿಕ್ಯೂಟ್ ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದು, ಹಂತ ಹಂತವಾಗಿ ಈ ಒಂದು ಡೀಪ್ ಓಷಿಯನ್ ಮಿಷನನ್ನು ಇಂಪ್ಲಿಮೆಂಟೇಷನ್ ಮಾಡಲಾಗ್ತಾ ಇದೆ. ಮುಂದಿನ 3 ವರ್ಷಗಳಲ್ಲಿ ಅಂದರೆ 2021ರಿಂದ 2024ರ ವೇಳೆಗೆ ಸುಮಾರು 2,823 ಕೋಟಿ ರೂಪಾಯಿಗಳಷ್ಟು ವೆಚ್ಚವನ್ನು ಮಾಡಲಿದ್ದಾರೆ ಅಂತ ಈ ಒಂದು ಇನ್ಫಾರ್ಮೇಷನನ್ನು ಕೇಂದ್ರ ಸಚಿವರಿಂದ ಪ್ರಕಟಿಸಲಾಗಿದೆ. ಸೊ ಸದ್ಯಕ್ಕೆ ಈ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಡೀಪ್ ಓಷಿಯನ್ ಮಿಷನ್ ಅನ್ನುವ ಈ ಒಂದು ಯೋಜನೆಯನ್ನು ಭಾರತದ ಕೇಂದ್ರ ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಮತ್ತು ಈ ಬಹುಸಾಂಸ್ಥಿಕ ಮಹತ್ವಾಕಾಂಕ್ಷೆಯ ಮಿಷನ್ ಆಗಿ ಕೈಗೊಳ್ಳಲಾಗ್ತಾ ಇದೆ. ಕಾರ್ಯಗತಗೊಳಿಸುವಂತಹ ಒಂದು ನೋಡಲ್ ಸಚಿವಾಲಯ ಕೂಡ ಭಾರತದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಆಗಿದೆ. ಸೊ ಬಹುಸಾಂಸ್ಥಿಕ ಮಹತ್ವಾಕಾಂಕ್ಷೆ ಯೋಜನೆ ಅಂತಂದರೆ ಈ ಒಂದು ಮಿಷನ್ನಲ್ಲಿ ಸಾಕಷ್ಟು ಇತರ ಸಂಸ್ಥೆಗಳು ಕೂಡ ಭಾಗವಹಿಸ್ತಾ ಇರೋದ್ರಿಂದ ಇದನ್ನು ಬಹುಸಾಂಸ್ಥಿಕ ಮಹತ್ವಾಕಾಂಕ್ಷೆಯ ಯೋಜನೆ ಅಂತ ಗುರುತಿಸಲಾಗ್ತಾ ಇದೆ. ಸೊ ದಟ್ ವಾಸ್ ಅಬೌಟ್ ಡೀಪ್ ಓಷಿಯನ್ ಮಿಷನ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ಯಾವ ದಿನವನ್ನು ಭಾರತದಲ್ಲಿ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಥವಾ ನ್ಯಾಷನಲ್ ಟೆಕ್ನಾಲಜಿ ಡೇ ಅಂತ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಮೇ 15, ಆಪ್ಷನ್ 2 ಮೇ 12, ಆಪ್ಷನ್ 3 ಮೇ 14 ಅಥವಾ ಆಪ್ಷನ್ 4 ಮೇ 11 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಮೇ 11ನೇ ತಾರೀಕನ್ನು ಪ್ರತಿ ವರ್ಷ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡಿಕೊಳ್ಳೋದಾದರೆ, ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಈ ನವದೆಹಲಿಯಲ್ಲಿ ರಾಷ್ಟ್ರೀಯ ತಂತ್ರಜ್ಞಾನ ದಿನದಂದು 5,800 ಕೋಟಿ ರೂಪಾಯಿಗಳ ಸಾಕಷ್ಟು ರೀತಿಯಾದಂತಹ ವೈವಿಧ್ಯಮಯ ಯೋಜನೆಗಳನ್ನು ಶಂಕುಸ್ಥಾಪನೆ ಮಾಡಿದ್ದಾರೆ, ರಾಷ್ಟ್ರಕ್ಕೆ ಸಮರ್ಪಿಸಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು.
5,800 ಕೋಟಿ ರೂಪಾಯಿಗಳಷ್ಟು ಬಹುವಿಧದ ವೈಜ್ಞಾನಿಕ ಯೋಜನೆಗಳನ್ನು ಈ ನ್ಯಾಷನಲ್ ಟೆಕ್ನಾಲಜಿ ಡೇ ಅಂದು ರಾಷ್ಟ್ರಕ್ಕೆ ಸಮರ್ಪಿಸಿದ್ದಾರೆ ಮತ್ತು ಅವುಗಳನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ನಾವು ನ್ಯೂಸ್ನಲ್ಲಿ ಓದಿದ್ವಿ. ಸೊ ಹೀಗಾಗಿ ಈ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಪ್ರತಿ ವರ್ಷ ಮೇ 11ರಂದು ಆಚರಿಸಲಾಗುತ್ತೆ ಮತ್ತು ಇದರ ಉದ್ದೇಶ ಏನು ಮತ್ತು ಯಾವ ಪ್ರಮುಖವಾದಂತಹ ಸಚಿವಾಲಯ ಮತ್ತು ಯಾವ ಇಲಾಖೆಯ ಅಡಿಯಲ್ಲಿ ಈ ಒಂದು ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತೆ ರಾಷ್ಟ್ರದಾದ್ಯಂತ ಅಂತ ತಿಳಿದುಕೊಳ್ಳೋಣ. ಈ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿ ಅಥವಾ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಬೋರ್ಡ್ ಮುಖ್ಯವಾಗಿ ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಡಿಯಲ್ಲಿ ಶಾಸನಬದ್ಧವಾದಂತಹ ಒಂದು ಸಂಸ್ಥೆಯಾಗಿದೆ. ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿ ಅಥವಾ ಟೆಕ್ನಾಲಜಿ ಡೆವಲಪ್ಮೆಂಟ್ ಬೋರ್ಡ್. ಸೊ ಇದೇ ಒಂದು ಸಂಸ್ಥೆಯಡಿಯಲ್ಲಿ ಪ್ರತಿ ವರ್ಷ ಮೇ 11ನೇ ತಾರೀಕಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಮುಖ್ಯವಾಗಿ ದೇಶದಾದ್ಯಂತ ಈ ಒಂದು ನಾವೀನ್ಯತೆಯನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಮತ್ತು ಈ ಟೆಕ್ನಾಲಜಿಕಲ್ ಎಕ್ಸ್ಪರ್ಟೀಸನ್ನು ಸ್ಮರಿಸುವಂತಹ ಒಂದು ಉದ್ದೇಶದಿಂದ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಸೊ ಈ ಒಂದು ತಂತ್ರಜ್ಞಾನ ದಿನದ ಆಚರಣೆಯ ಹಿಂದಿನ ಇತಿಹಾಸವನ್ನು ತಿಳಿದುಕೊಳ್ಳೋದಾದರೆ ಇದೇ ಒಂದು ದಿನ ಅಂದರೆ ಮೇ 11ನೇ ತಾರೀಕು 1998ರಲ್ಲಿ ಭಾರತದಲ್ಲಿ ಪೋಖ್ರಾನ್, ರಾಜಸ್ಥಾನದಲ್ಲಿರುವಂತಹ ಪೋಖ್ರಾನ್ನಲ್ಲಿ ಪರಮಾಣು ಪರೀಕ್ಷೆಯನ್ನು ಯಶಸ್ವಿಯಾಗಿ ಕಂಡಕ್ಟ್ ಮಾಡಲಾಗಿತ್ತು. ಸೊ ಇದೇ ಒಂದು ಉದ್ದೇಶದಿಂದ ಮತ್ತು ಭಾರತದಲ್ಲಿ ಮೊದಲ ಬಾರಿಗೆ ಈ ಒಂದು ಇಮೇಜ್ನಲ್ಲಿ ನೋಡ್ತಾ ಇರುವಂತಹ ಹಂಸ-3 ಅನ್ನುವ ಸ್ವದೇಶಿ ಸ್ಥಳೀಯವಾಗಿ ಡೆವಲಪ್ ಮಾಡಲಾದಂತಹ ವಿಮಾನವನ್ನು ಕೂಡ ಭಾರತದಲ್ಲಿ ಬೆಂಗಳೂರಿನಲ್ಲಿ ಪರೀಕ್ಷಾರ್ಥವಾಗಿ ಹಾರಿಸಲಾಗಿತ್ತು. ಸೊ ಅಷ್ಟೇ ಅಲ್ಲದೆ ಇದೇ ಒಂದು ದಿನದಂದು ಭಾರತದಲ್ಲಿ ತ್ರಿಶೂಲ್ ಅನ್ನುವ ಒಂದು ಕ್ಷಿಪಣಿ, ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು, ತ್ರಿಶೂಲ್ ಅನ್ನುವ ಕ್ಷಿಪಣಿಯನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷಾರ್ಥವಾದಂತಹ ಉಡಾವಣೆಯನ್ನು ಕೂಡ ನಡೆಸಲಾಗಿತ್ತು. ಸೊ 1999ರಂದು ಅಂದರೆ 1999ನೇ ಇಸವಿಯಿಂದ ಪ್ರತಿ ವರ್ಷ ಈ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಮೇ 11ನೇ ತಾರೀಕಂದು ಆಚರಿಸಲಾಗುತ್ತೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ರಾಷ್ಟ್ರೀಯ ತಂತ್ರಜ್ಞಾನ ದಿನ, ನ್ಯಾಷನಲ್ ಟೆಕ್ನಾಲಜಿಕಲ್ ಡೇ. ಇನ್ನು ಇವತ್ತು ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಕೋಲ್ಕತ್ತಾದಲ್ಲಿರುವಂತಹ ಶ್ಯಾಮ್ ಪ್ರಸಾದ್ ಮುಖರ್ಜಿ ಈ ಒಂದು ಬಂದರಿನ ಕುರಿತಾದಂತಹ ಮಾಹಿತಿ ಮತ್ತು ಐತಿಹಾಸಿಕ ವ್ಯಕ್ತಿಯಾದಂತಹ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಒಂದು ಮಾಹಿತಿಯನ್ನು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಏಷ್ಯಾದ ಪಶ್ಚಿಮ ಭಾಗದಲ್ಲಿರುವಂತಹ ಇಸ್ರೇಲ್ ಪಕ್ಕದ ಈ ಗಾಜಾ ಪಟ್ಟಿಯ ಕುರಿತಾದಂತಹ ಮ್ಯಾಪ್ ಲೊಕೇಶನ್ ಮತ್ತು ಇದರ ಒಂದು ಇತಿಹಾಸದ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಡ್ರೋನ್ ಅನ್ನುವ ಇನಿಷಿಯೇಟಿವ್ ಕುರಿತಾದಂತಹ ಮತ್ತು ಇದರ ಉದ್ದೇಶದ ಕುರಿತಾದಂತಹ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಡೀಪ್ ಓಷಿಯನ್ ಮಿಷನ್, ಮುಖ್ಯವಾಗಿ ಭಾರತದ ನೀಲಿ ಆರ್ಥಿಕತೆಗೆ ಕಾಂಟ್ರಿಬ್ಯೂಟ್ ಮಾಡುವಂತಹ ಈ ಒಂದು ಆಳವಾದ ಸಾಗರದ ಅನ್ವೇಷಣೆ ಮಾಡುವಂತಹ ಡೀಪ್ ಓಷಿಯನ್ ಮಿಷನ್ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಮೇ 11ನೇ ತಾರೀಕಂದು ಆಚರಿಸುವಂತಹ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಮತ್ತು ಅದರ ಉದ್ದೇಶ, ಅದರ ಹಿಂದಿನ ಇತಿಹಾಸವನ್ನು ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಮತ್ತು ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ನೋಟ್ಸ್ಗಳನ್ನು ಟೆಲಿಗ್ರಾಮ್ ಚಾನಲ್ ಮತ್ತು ನಮ್ಮ ವೆಬ್ಸೈಟ್ನಲ್ಲಿ ಮಂತ್ಲಿ ಕಂಪೈಲೇಷನನ್ನು ಅಪ್ಲೋಡ್ ಮಾಡಲಾಗಿರುತ್ತೆ. ಡೌನ್ಲೋಡ್ ಮಾಡಿಕೊಂಡು ಕರೆಂಟ್ ಅಫೇರ್ಸ್ಗಳನ್ನು ಈಸಿಯಾಗಿ ಫ್ರೀಯಾಗಿ ರಿವೈಸ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.